ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೀವು ನೋಡ್ತಾ ಇರೋದು ರಿಮೋಟ್ ಕಂಟ್ರೋಲ್ ಕಾರು. ಇದನ್ನು ಮಕ್ಳ ಕೈಗೆ ಕೊಟ್ಟರೆ ಎಷ್ಟು ಖುಷಿಯಾಗಿ ಆಡ್ತಾವಲ್ವ. ಅವು ಪ್ರಪಂಚನ ಮರೆತು ಬಿಡ್ತವೆ, ಅಷ್ಟು ಸಂತೋಷವಾಗಿ ಈ ಕಾರಲ್ಲಿ ಆಟ ಆಡ್ತವೆ. ಇಂಥ ಎಷ್ಟೋ ಆಟಿಕೆಗಳಿದೆ ಆ ಮಕ್ಕಳಿಗೆ ಆಟ ಆಡಲಿಕ್ಕೆ. ಆದರೆ ಈಗಿನ ತಂದೆ ತಾಯಿಗಳೇನು ಮಾಡ್ತಾರೆ, ಇದು ತಂದೆ ತಾಯಿಗಳು ತಪ್ಪೋ ಮಕ್ಕಳು ತಪ್ಪೋ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಆದರೆ ಮಕ್ಕಳ ಕೈಗೆ ಆಟಿಕೆಗಳಕ್ಕಿಂತ ಹೆಚ್ಚಾಗಿ ಫೋನನ್ನೇ ಕೊಡ್ತಾರೆ. ಯಾಕಂದರೆ ಮಕ್ಳುಗಳು ತುಂಬ ಅಳ್ತವೆ, ಅವನ್ನ ಸಮಾಧಾನ ಮಾಡಲಿಕ್ಕಾಗಲ್ಲ. ಊಟ ತಿನ್ನಬೇಕಾದ್ರೆ ಊಟ ತಿನ್ಸೋಕ್ಕಾಗಲ್ಲ. ಹಾಗಾಗಿ ಕೈಗೆ ಮೊಬೈಲ್ ಕೊಟ್ಟು ಏನೋ ಒಂದು ಗೊಂಬೆನ, ಒಂದು ಕಾರ್ಟೂನೋ ಏನೋ ಒಂದು ಹಾಕಿ ಕೊಟ್ಬಿಟ್ಟು ಮಕ್ಳಿಗೆ ಊಟ ತಿನ್ನಿಸೋದು, ಅಥವಾ ಅವು ಸುಮ್ಮನೆ ಕೂತ್ಕೊಳ್ಳೋಂಗೆ ಮಾಡೋ ಪ್ರಯತ್ನನ ತಂದೆ ತಾಯಿಗಳು ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ಅದು ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ಇವಾಗ ನಮಗೆ ಗೊತ್ತಾಗಲ್ಲ. ಆದರೆ ಬೆಳೀತಾ ಬೆಳೀತಾ ಅದು ನಿಧಾನವಾಗಿ ಆ ಮಕ್ಕಳಲ್ಲಿ ಒಂದು ಕ್ರೂರತನ ಅನ್ನೋದಿರ್ಬೋದು, ಒಂದು ಕೋಪ, ಹತಾಶೆ ಎಲ್ಲವೂ ಕೂಡ ನಿಧಾನವಾಗಿ ಕ್ರೋಢೀಕರಿತವಾಗ್ತಾ ಹೋಗುತ್ತೆ. ಇದು ಪೋಷಕರಿಗೆ ಗೊತ್ತಾಗೋ ಅಷ್ಟರಲ್ಲಿ ಎಲ್ಲವೂ ಕೂಡ ಕೈ ಮೀರೋಗಿರುತ್ತೆ. ಹಾಗಾದರೆ ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಅಥವಾ ಅಳುವಾಗ ಸಮಾಧಾನ ಮಾಡಲಿಕ್ಕೆ ಮೊಬೈಲ್ ಕೊಡದೆ ಬೇರೆ ಪರಿಹಾರ ಏನಾದರೂ ಇದೆಯಾ? ಇದ್ದರೆ ಅದು ಯಾವ ಥರದ ಪರಿಹಾರ? ಅದನ್ನು ಮಕ್ಕಳಿಗೆ ನಾವು ಹೇಗೆ ರೂಢಿ ಮಾಡಿಸ್ಬೇಕು? ಹೌದು ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ಮಕ್ಕಳಿಗೆ ಫೋನ್ ಕೊಡೋದ್ರಿಂದ ಆಗುವಂಥ ದುಷ್ಪರಿಣಾಮಗಳು ಮತ್ತು ಫೋನ್ ಅಲ್ಲದೆ ಬೇರೆ ರೀತಿಯಾಗಿ ನಾವು ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡ್ಬೋದು ಅನ್ನೋದೇ ಇವತ್ತಿನ ವಿಡಿಯೋ ಆಗಿದೆ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲಿಗೆ ನಾವು ಮಕ್ಕಳಿಗೆ ಮೊಬೈಲ್ನ ಯಾಕೆ ಕೊಡಬಾರ್ದು ಅಂತ ನೋಡೋದಾದರೆ, ಹೆಚ್ಚು ಸಮಯ ಮಕ್ಕಳು ಮೊಬೈಲ್ನ ನೋಡ್ತಾ ಇದ್ದರೆ ಮಕ್ಕಳ ಕಣ್ಣಿಗೆ ಹೆಚ್ಚು ಪರಿಣಾಮನ ಬೀರುತ್ತೆ. ಸ್ಕ್ರೀನ್ನ ಎಷ್ಟು ಜಾಸ್ತಿ ನೋಡಿದಷ್ಟು ಕೂಡ ಕಣ್ಣಿನ ದೃಷ್ಟಿ ಮೇಲೆ ಕೆಟ್ಟ ಪರಿಣಾಮ ಬೀರಿ ಬೇಗನೆ ಮಕ್ಕಳ ದೃಷ್ಟಿ ಹಾಳಾಗೋವಂಥ ಸಾಧ್ಯತೆ ಇರುತ್ತೆ. ಕಂಟಿನ್ಯೂಸ್ ಆಗಿ ಫೋನ್ ನೋಡ್ತಾ ಇದ್ದರೆ ಮೆದುಳಿನ ಬೆಳವಣಿಗೆ ಸರಿಯಾದ ರೀತಿ ಆಗಲ್ಲ. ಮಕ್ಕಳು ಆಕ್ಟಿವ್ ಆಗಿಲ್ಲ ಅಂದರೆ ಮೆದುಳಿಗೆ ನಾವು ಕೆಲಸ ಕೊಡಲ್ಲ ಮಕ್ಕಳಿಗೆ, ಹಾಗಾಗಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತು ನಿದ್ರೆ, ಟೈಮ್ ಟು ಟೈಮು ಮಕ್ಕಳು ನಿದ್ರೆ ಮಾಡಲಿಕ್ಕಾಗಲ್ಲ. ನಿದ್ರೆಹೀನತೆಯಿಂದ ಮಕ್ಕಳು ಬಳಲಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಅವ್ರಿಗೆ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟೇ ಬರಲ್ಲ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ಒಂದು ಬುಕ್ಸ್ನ ಓದೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಸಮಾಜದಲ್ಲಿ ಅಕ್ಕಪಕ್ಕ ಮಕ್ಕಳ ಜೊತೆ ಬೆರೆಯೋದ್ರಿಂದ ಹಿಡಿದು, ಅಥವಾ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಜೊತೆ ಬೆರೆಯೋದು ಇವೆಲ್ಲದನ್ನು ಕೂಡ ಅವ್ರು ಮರಿತಾ ಹೋಗ್ತಾರೆ. ಅವರ ಸಂಪೂರ್ಣ ಒಂದು ಗಮನ ಏನಿರುತ್ತೆ ಅದು ಮೊಬೈಲ್ ಮೇಲೆ ಹೋಗುತ್ತೆ. ಹಾಗಾಗಿ ಅವರು ಮುಂದೆ ಏನು ಕೂಡ ಸಾಧಿಸೋಕ್ಕೆ ಆಗದೇ ಇರೋ ಅಂಥ ಪರಿಸ್ಥಿತಿ ಕೂಡ ಉಂಟಾಗ್ಬೋದು. ಮಕ್ಕಳಿಂದ ಮೊಬೈಲ್ ಫೋನ್ನ ದೂರ ಇಡ್ಬೋದು. ಹೌದು ಫ್ರೆಂಡ್ಸ್, ಅದಕ್ಕೆ ನಾವು ಕೆಲವೊಂದು ಸುಲಭವಾದ ಮಾರ್ಗಗಳನ್ನ ಅನುಸರಿಸಬೇಕು. ಇದನ್ನು ಅನುಸರಿಸಿದ್ರೆ ಖಂಡಿತವಾಗಲೂ ಕೂಡ ನಾವು ಮಕ್ಕಳನ್ನ ಸೇವ್ ಮಾಡ್ಬೋದು. ಬನ್ನಿ, ಅದು ಯಾವುದೆಲ್ಲ ಸುಲಭ ಮಾರ್ಗಗಳು ಅಂತ ನೋಡೋಣ. ಮೊದಲನೇದು, ಪೋಷಕರು ಯಾವಾಗಲೂ ಕೂಡ ಎಕ್ಸಾಂಪಲ್ ಆಗಿರಬೇಕು ಮಕ್ಕಳಿಗೆ. ಯಾವಾಗಲೂ ತಾಯಿ ತಂದೆಗಳು ಮಕ್ಕಳ ಮುಂದೆ ಫೋನ್ನ ನೋಡ್ತಿದ್ರೆ ಮಕ್ಕಳು ಹೆಚ್ಚು ಕಲಿಯೋದು, ಫಾಲೋ ಮಾಡೋದು ಪ್ಯಾರೆಂಟ್ಸ್ ಏನು ಮಾಡ್ತಿದ್ದಾರೆ ಅದನ್ನೇ ಮಾಡ್ತೇವೆ ಚಿಕ್ಕ ಮಕ್ಕಳು. ಹಾಗಾಗಿ ನೀವು ಅವ್ರ ಮುಂದೆ ಹೆಚ್ಚು ಫೋನ್ನ ಯೂಸ್ ಮಾಡ್ತಾ ಇದ್ದಾಗೆ ಅವರು ಕೂಡ ಅದು ಬೇಕು ಅಂತ ಅನಿಸುತ್ತೆ, ಅವರು ಕೂಡ ಫೋನನ್ನು ಯೂಸ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಹಾಗಾಗಿ ಆದಷ್ಟು ಮಕ್ಕಳ ಮುಂದೆ ಫೋನ್ ಯೂಸ್ ಮಾಡೋದನ್ನು ಪ್ಯಾರೆಂಟ್ಸು ಕಡಿಮೆ ಮಾಡಬೇಕು. ಇನ್ನು ನಾವು ಅನುಸರಿಸ್ಬೇಕಾಗಿರೋಂಥ ಎರಡನೇ ಮಾರ್ಗ, ಮನೆಯಲ್ಲಿ ನೋ ಮೊಬೈಲ್ ಟೈಮ್ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೌದು ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ಲು ಊಟ ಮಾಡುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಊಟ ಮಾಡೋ ಸಮಯದಲ್ಲಿ ಯಾರೂ ಕೂಡ ಮೊಬೈಲ್ನ ಯೂಸ್ ಮಾಡದೇ ಇರೋ ಹಾಗೆ ಮಾಡಬೇಕು. ಜೊತೆಗೆ ಕುಟುಂಬದ ಜೊತೆ ಮಾತಾಡ್ತಾ ಇರುವಂಥ ಸಮಯ, ನಾವು ಯಾವಾಗಲೂ ಕೂಡ ಕುಟುಂಬದವ್ರ ಜೊತೆ ಸಮಯನ ಕಳೀತಾ ಇರಬೇಕಾದ್ರೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಅವರು ಸುಮ್ಮನೆ ಆಗಲಿ ಸೈಲೆಂಟಾಗಿರಲಿ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಕೂತ್ಕೊಂಡು ಮೊಬೈಲ್ನ ಮಕ್ಕಳ ಕೈಲಿ ಕೊಡೋದು, ಇದು ತಪ್ಪು. ನಾವು ಕುಟುಂಬದ ಜೊತೆ ಸಮಯ ಕಳೆಯಬೇಕಾದ್ರೆ ಮೊಬೈಲ್ನ ಆಫ್ ಮಾಡಿ ಎಲ್ಲರೂ ಒಟ್ಟೊಟ್ಟಾಗಿ ಕೂತ್ಕೊಂಡು ಮಾತಾಡೋದ್ರಿಂದ ಒಂದು ಬಾಂಧವ್ಯ ಬೆಳೆಯುತ್ತೆ. ಹಾಗಾಗಿ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಫೋನ್ನ ಯೂಸ್ ಮಾಡಬಾರ್ದು. ಹಾಗೆ ಮಲಗೋಕ್ಕೆ, ಬೆಡ್ಡಿಗೆ ಹೋಗೋಕ್ಕೂ 1 ಅವರ್ ಮುಂಚೆ ಫೋನ್ನ ಯೂಸ್ ಮಾಡಬಾರ್ದು. ಇನ್ನು ಅನುಸರಿಸಬೇಕಾಗಿರೋಂಥ ಮೂರನೇ ಮಾರ್ಗ,
ಮಕ್ಕಳನ್ನ ಆದಷ್ಟು ಆಚೆ ಕಡೆ ಆಟ ಆಡೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಫ್ರೆಂಡ್ಸ್. ಹೌದು, ಒಂದು ಬೇರೆ ಮಕ್ಕಳ ಜೊತೆ ಬೆರೆಯೋದಾಗಿರ್ಬೋದು, ಬೇರೆ ಮಕ್ಕಳ ಜೊತೆ ಕ್ರಿಕೆಟ್ ಆಟ ಆಡೋದಾಗೋದು, ಬ್ಯಾಡ್ಮಿಂಟನ್ ಆಟ ಆಗ್ಬೋದು, ಒಂದು ರನ್ನಿಂಗ್ ರೇಸೇ ಆಗ್ಬೋದು, ಅಥವಾ ಮಕ್ಕಳನ್ನ ಪಾರ್ಕ್ಗಳಿಗೆ ಕರ್ಕೊಂಡೋಗಿ ಆಟ ಆಡ್ಸೋದೇ ಆಗಿರ್ಬೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳದ್ದು ಬೆಳವಣಿಗೆ ಆಗುತ್ತೆ. ಇನ್ನು 4ನೇ ಮಾರ್ಗ ಯಾವುದು ಅಂತ ನೋಡೋದಾದರೆ ವೆರಿ ಇಂಪಾರ್ಟೆಂಟ್. ನಾವು ಚಿಕ್ಕ ವಯಸ್ಸಲ್ಲೇ ಈ ಅಭ್ಯಾಸನ ಬೆಳೆಸಿದರೆ ಮುಂದೆ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹೌದು ಫ್ರೆಂಡ್ಸ್, ಮಕ್ಕಳಲ್ಲಿ ಪುಸ್ತಕ ಓದುವಂಥ ಒಂದು ಅಭ್ಯಾಸನ ನಾವು ಚಿಕ್ಕ ವಯಸ್ಸಿನಲ್ಲೇ ಬೆಳೆಸಬೇಕು. ಕತೆ ಪುಸ್ತಕಗಳಾಗಿರ್ಬೋದು, ಚಿತ್ರ ಪುಸ್ತಕಗಳು ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಇವುಗಳನ್ನ ಓದೋದನ್ನ ಅಭ್ಯಾಸ ಮಾಡ್ತಾಯಿದ್ರೆ ಮಕ್ಕಳಿಗೆ ಒಂದು ಕಲ್ಪನಾ ಶಕ್ತಿ ಅನ್ನೋದು ಹೆಚ್ಚುತ್ತೆ. ಅವರಿಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸೈನ್ಸು ಅಂದರೆ ಏನು, ಈಗ ನಾವು ಬಾಹ್ಯಾಕಾಶದಲ್ಲಿ ಚಂದ್ರನ ನೋಡ್ತೀವಿ, ಮೂನ್ ನೋಡ್ತೀವಿ, ಅದ್ರ ಬಗ್ಗೆ ಪುಸ್ತಕ ಓದೋ ಟೈಮಲ್ಲಿ ನಾವು ಪ್ರಾಕ್ಟಿಕಲಾಗಿ ತೋರಿಸಿ ಹೇಳೋದು ಮಾಡೋದ್ರಿಂದ ಅವ್ರ ಕಲ್ಪನಾ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಆದಷ್ಟು ಮಕ್ಕಳಿಗೆ ಪುಸ್ತಕ ಓದುವಂಥ ಅಭ್ಯಾಸನ ಪ್ರಾಕ್ಟೀಸ್ ಮಾಡಿ. ನೀವು ಕೂಡ ಮಕ್ಕಳು ಮುಂದೆ ಪುಸ್ತಕಗಳನ್ನ ಓದ್ತಿದ್ರೆ ಅವರು ಇಂಟ್ರೆಸ್ಟಿಂದ ಓದೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ನಾವು ಅನುಸರಿಸ್ಬೇಕಾಗಿರೋಂಥ 5ನೇ ಸೂತ್ರ, ಕಲೆ ಮತ್ತು ಕೆಲವೊಂದು ಹವ್ಯಾಸಗಳನ್ನ ಮಕ್ಕಳಲ್ಲಿ ಕಲಿಸೋವಂಥ ಪ್ರಯತ್ನನ ಮಾಡಬೇಕು. ಫಾರ್ ಎಕ್ಸಾಂಪಲ್ಸು, ಚಿತ್ರಗಳನ್ನ ಬಿಡಿಸೋದು. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ನೀವು ಚಿಕ್ಕ ಮಕ್ಕಳಿರೋ ಅಂಥ ಮನೆಯಲ್ಲಿ ಯಾವುದೇ ಮನೆ ನೋಡಿ, ಯಾವುದೇ ಗೋಡೆ ಮೇಲಾಗಲಿ, ಯಾವುದೇ ಒಂದು ನೆಲದಲ್ಲಾಗಲಿ, ಅಥವಾ ಒಂದು ಮಂಚ ಮೇಲೆ, ಒಂದು ಸೋಫಾ ಮೇಲೆ ಎಲ್ಲಿ ನೋಡಿದ್ರೂ ಕೂಡ ಮಕ್ಕಳು ಗೀಚಿರ್ತವೆ. ಅವಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಆ ವಯಸ್ಸಲ್ಲಿ. ಆಗ ನಾವೇನು ಮಾಡ್ತೀವಿ ಹೇಳಿ, ಪೇರೆಂಟ್ಸ್ ಆದವರು, ಇದು ತಪ್ಪು, ಇಲ್ಲಿ ಗೀಚಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿ ಬೈದು ಮಕ್ಕಳನ್ನ ಕೂರಿಸ್ಬಿಡ್ತೀವಿ. ಅದ್ರ ಬದಲಾಗಿ ಒಂದು ಪುಸ್ತಕನ ಕೊಟ್ಟು, ಅಥವಾ ಒಂದು ಸ್ಲೇಟ್ನ ಕೊಟ್ಟು, ಅಥವಾ ಅದಕ್ಕೆ ಈಸಿಯಾಗಿ ಚಿತ್ರಕಲೆ ಮಾಡುವಂಥ ಒಂದು ವಸ್ತುನ ಕೊಟ್ಬಿಟ್ಟು ಮಕ್ಕಳಿಗೆ ನೀನು ಇದರಲ್ಲಿ ಗೀಚ್ತಾ ಕೂತ್ಕೋ, ಇದರಲ್ಲಿ ಚಿತ್ರನ ನೀನು ಬಿಡಿಸು ಅಂತ ಹೇಳಿಬಿಟ್ರೆ ಅವು ಗೋಡೆ ಮೇಲೆ ಅಲ್ಲಿ ಇಲ್ಲಿ ಗೀಚೋದ್ರ ಬದಲಾಗಿ ಪುಸ್ತಕದಲ್ಲಿ ಅಥವಾ ಸ್ಲೇಟ್ ಮೇಲೆ ಚಿತ್ರಗಳನ್ನ ಬಿಡಿಸ್ತವೆ. ಇದು ಮುಂದೆ ಅವು ಹವ್ಯಾಸವಾಗಿ ಬೆಳೆದು ಅವರೊಬ್ಬ ದೊಡ್ಡ ಚಿತ್ರಕಲಾಕಾರನಾಗೋದ್ರಲ್ಲೂ ಕೂಡ ಯಾವುದೇ ಡೌಟ್ ಇರಲ್ಲ. ಹಾಗಾಗಿ ನಾವು ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲಿ ಅವಕ್ಕಿರೋವಂಥ ಇಂಟ್ರೆಸ್ಟನ್ನು ನಾವು ಕಡಿಮೆ ಮಾಡಬಾರ್ದು. ನಾವು ಪ್ರೋತ್ಸಾಹ ಕೊಟ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಚಿಕ್ಕ ವಯಸ್ಸಿನ ಮಕ್ಕಳನ್ನ ಪೋಷಕರು ಯಾವ ದಾರಿಗೆ ಬೇಕಾದರೂ ತೊಗೊಂಡೋಗ್ಬೋದು. ಆವಾಗ ಅವ್ರ ಮೈಂಡು ಬ್ಲ್ಯಾಂಕ್ ಆಗಿರುತ್ತೆ. ಆ ಖಾಲಿ ಹಾಳೆಯಲ್ಲಿ ನಾವೇನು ಬರಿತೀವೋ ಅದೇ ಮುಂದೆ ಮಕ್ಕಳಿಗೆ ಒಂದು ದಾರಿದೀಪ ಆಗುತ್ತೆ. ಹಾಗಾಗಿ ನಾವು ಅವ್ರಿಗೆ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸೋದಾಗಿರ್ಬೋದು, ಒಂದು ಸಂಗೀತ ಕ್ಲಾಸಿಗೆ ಸೇರಿಸೋದಾಗಿರ್ಬೋದು, ಈಗ ಒಂದು ಕ್ರೀಡೆ ಅಂತ ಬಂದರೆ ಒಂದು ಕ್ರಿಕೆಟ್ ಆಡೋದು, ಒಂದು ಬ್ಯಾಡ್ಮಿಂಟನ್ ಆಡೋದು, ಇನ್ನೊಂದು ರನ್ನಿಂಗ್ ರೇಸು, ಹಿಂಗೆ ಈ ಥರ ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾ ಹೋದರೆ ಅವ್ರಿಗೆ ಮೊಬೈಲ್ ಫೋನ್ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗಿ ಅವರು ತುಂಬ ಆ್ಯಕ್ಟಿವ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು 6ನೇ ಮಾರ್ಗ ಯಾವುದು ಅಂತ ನೋಡೋದಾದರೆ, ಮಕ್ಕಳನ್ನ ಹೆಚ್ಚು ಸಮಯ ಕುಟುಂಬದ ಜೊತೆ ಬೆರೆಯೋ ಥರ ಮಾಡೋದು ಪೇರೆಂಟ್ಸ್ನ ಜವಾಬ್ದಾರಿ ಆಗಿರುತ್ತೆ. ಮಕ್ಕಳ ಜೊತೆ ಹೆಚ್ಚು ಮಾತಾಡಬೇಕು, ಅವ್ರಿಗೆ ಕತೆಗಳನ್ನ ಹೇಳಬೇಕು, ಮತ್ತು ಅವ್ರಿಗೆ ನಾವೇ ಒಂದು ಹಾಡುಗಳನ್ನ ಹೇಳೋದು, ಅವ್ರ ಮುಂದೆ ಒಂದು ಡ್ಯಾನ್ಸ್ ಮಾಡಿ ತೋರಿಸೋದು. ನಾವು ಅವ್ರಿಗೆ ಗಿಫ್ಟಾಗಿರಬೇಕು. ಯಾವಾಗಲೂ ನಾವು ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ರೀತಿ ನಾವು ಸೃಷ್ಟಿನ ಮಾಡಬೇಕು. ಹಾಗಾಗಿ ಹೆಚ್ಚು ಸಮಯ ನಾವು ಮಕ್ಕಳ ಜೊತೆ, ಕುಟುಂಬದ ಜೊತೆ ಕಳೆದ್ರೆ ಮಕ್ಕಳ ಗಮನ ಫೋನ್ ಕಡೆ ಹೋಗೋದಿಲ್ಲ. ಇನ್ನು 7ನೇ ಮಾರ್ಗ ಅಂತ ಹೇಳೋದಾದರೆ, ನಾವು ಮಕ್ಕಳಿಗೆ ನೀನು ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತೊಗೋ, ಆವಾಗ ನಿನಗೆ ನಾನು ಫೋನ್ನ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ನಾವು ಮಕ್ಕಳಲ್ಲಿ ಆಸೆ ಹುಟ್ಟಿಸೋದು. ಇದು ದೊಡ್ಡ ತಪ್ಪು ಫ್ರೆಂಡ್ಸ್. ನಾವು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಬಹುಮಾನವಾಗಿ ನಾವು ಫೋನ್ನ ಕೊಡ್ತೀವಿ ಅಂತ ಮಕ್ಕಳಿಗೆ ಹೇಳಬಾರ್ದು. ಇದರಿಂದಾಗಿ ಅವರ ಆಸಕ್ತಿ ಹೆಚ್ಚು ಫೋನ್ ಕಡೆ ಹೋಗುತ್ತೆ. ಅದ್ರ ಬದಲಾಗಿ ನಿನಗೆ ಒಂದು ಸೈಕಲ್ ಕೊಡಿಸ್ತೀನಿ ಅಂತ ಹೇಳ್ಬೋದು, ಮತ್ತು ಬೇರೆ ಇನ್ನೇ ಯಾವುದಾದ್ರೂ ಆಟಿಕೆ ವಸ್ತುನ ಕೊಡಿಸ್ತೀನಿ, ಒಂದು ಬಟ್ಟೆ ಕೊಡಿಸ್ತೀನಿ. ಈ ರೀತಿಯಾಗಿ ಮಕ್ಕಳಿಗೆ ನಾವು ಆಸೆ ಹುಟ್ಟಿಸಿ ಓದೋದ್ರ ಕಡೆ ಗಮನನ ಹರಿಸ್ಬೇಕು ವಿನಃ ಫೋನ್ನ ಗಿಫ್ಟಾಗಿ ಕೊಡ್ತೀನಿ ಅಂತ ಅಲ್ಲ. ಇನ್ನು 8ನೇ ಮಾರ್ಗ, ನಾವು ಸ್ಕ್ರೀನ್ ಬಳಸೋದಕ್ಕೆ ಒಂದು ಮಿತಿನ ಇಟ್ಕೋಬೇಕು. ವಯಸ್ಸಿಗೆ ತಕ್ಕನಾಗೆ ಮಕ್ಕಳಿಗೆ ಒಂದು ಟೈಮ್ನ ಫಿಕ್ಸ್ ಮಾಡಿ, ಆ ಟೈಮಲ್ಲಿ ಮಾತ್ರ ಒಂದು 5 ನಿಮಿಷನೋ 10 ನಿಮಿಷನೋ ನೀನು ನೋಡು ಅಂತ ಹೇಳಿ ಜೊತೆಯಲ್ಲಿ ನಾವು ಇದ್ದು ಮಕ್ಕಳಿಗೆ ಫೋನ್ ಯೂಸ್ ಮಾಡೋಕ್ಕೆ ಕೊಡಬೇಕು. ಇನ್ನು 9ನೇ ಸೂತ್ರ ಏನು ಅಂತ ನೋಡೋದಾದರೆ, ಮಕ್ಕಳ ಜೊತೆ ಹೆಚ್ಚು ಮಾತಾಡೋದನ್ನು ಪ್ಯಾರೆಂಟ್ಸ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಕ್ಕಳಿಗೆ ಯಾಕೆ ಮೊಬೈಲ್ನ ಯೂಸ್ ಮಾಡಬಾರ್ದು ಅನ್ನೋದನ್ನು ಯಾವಾಗಲೂ ಬೈತಾನೆ ಹೇಳೋದ್ರ ಬದಲಾಗಿ ನಾವು ತುಂಬ ಸಿಂಪಲ್ಲಾಗಿ ಪ್ರೀತಿಯಿಂದ ಮಕ್ಕಳಿಗೆ ಫೋನ್ನ ಬಳಸೋದ್ರಿಂದ ಎಷ್ಟೆಲ್ಲ ಕೆಟ್ಟ ಪರಿಣಾಮ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಪ್ರೀತಿಯಿಂದ ಮಕ್ಕಳಿಗೆ ನಯ ವಿನಯವಾಗಿ ಹೇಳಿದರೆ ಮಕ್ಕಳು ಕೇಳೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಯಾವಾಗಲೂ ಬೈತಾ ಇರಬಾರ್ದು.
ಇನ್ನು 10ನೇ ಮಾರ್ಗ ನಾವು ಯಾವುದು ಅಂತ ನೋಡೋದಾದರೆ, ನಾವು ಮಕ್ಕಳಿಗೆ ನೆನಪುಗಳನ್ನ ಸೃಷ್ಟಿ ಮಾಡಬೇಕು ಫ್ರೆಂಡ್ಸ್. ಹೌದು, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಏನು ನೋಡಿರ್ತಾವಲ್ಲ ಅದು ಕೊನೆವರೆಗೂ ಕೂಡ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ನಾವೇನು ಮಾಡ್ಬೋದು, ನಾವು ವೀಕೆಂಡಲ್ಲಿ ಒಂದು ಟ್ರಿಪ್ ಹೋಗ್ಬೋದು, ಒಂದು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಬೋದು, ಅಥವಾ ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗೋದಾಗಲಿ, ಪಿಕ್ನಿಕ್ಗಳಿಗೆ ಕರ್ಕೊಂಡು ಹೋಗೋದನ್ನು ರೂಢಿ ಮಾಡ್ಕೋಬೇಕು. ಮತ್ತು ಅಜ್ಜ ಅಜ್ಜಿ ಮನೆಗೆ ಹೋಗ್ತಾ ಇರಬೇಕು. ಮತ್ತು ಒಟ್ಟೊಟ್ಟಿಗೆ ಅಡುಗೆ ಮಾಡುವಾಗ ಮಕ್ಕಳನ್ನ ಜೊತೆಲಿ ಕೂರಿಸ್ಕೊಂಡು ಅಡುಗೆ ಮಾಡ್ತಾ ಇರೋದನ್ನು ಮಕ್ಕಳು ನೋಡೋ ಥರ ಮಾಡೋದು. ಮತ್ತು ನಾವು ಒಂದು ಕೈ ತೋಟನ ಅಥವಾ ತೋಟಗಾರಿಕೆನ ಏನಾದರೂ ಮಾಡಬೇಕಾದ್ರೆ, ಒಂದು ಗಿಡ ನೆಡಬೇಕಾದ್ರೆ ಮಕ್ಕಳನ್ನಲ್ಲಿ ನಿಲ್ಲಿಸ್ಕೊಳ್ಳೋದು. ಗಿಡಗಳಿಗೆ ನೀರು ಹಾಕಬೇಕಾದ್ರೆ ನಾವು ಹಾಕುವಾಗ ಮಕ್ಕಳಿಗೂ ಕೂಡ ನೀನು ಸ್ವಲ್ಪ ನೀರು ಹಾಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡೋದು. ಇವೆಲ್ಲ ಒಳ್ಳೆಯ ಅಭ್ಯಾಸಗಳು. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅನ್ನಂಗೆ ನಾವು ಈಗ ಏನು ಪ್ರಾಕ್ಟೀಸ್ ಮಾಡಿಸ್ತೀವೋ ಅದು ಮುಂದೆ ಕೂಡ ಮಕ್ಕಳ ಮನಸ್ಸಲ್ಲಿ ಹಾಗೆ ಬೆಳೀತಾ ಹೋಗುತ್ತೆ. ಅವರು ಪರಿಸರ ಪ್ರೇಮಿಯೂ ಆಗುವಂಥ ಅವಕಾಶಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಈ ಥರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಮಾಡೋದು ಪೋಷಕರ ಜವಾಬ್ದಾರಿಯಾಗಿರುತ್ತೆ. ಇದಿಷ್ಟು ಪ್ಯಾರೆಂಟ್ಸು ಮಕ್ಕಳ ಕೈಯಿಂದ ಮೊಬೈಲ್ನ ತಪ್ಪಿಸೋಕ್ಕೆ ಅನುಸರಿಸಬೇಕಾದಂಥ ಸುಲಭವಾದ ಮಾರ್ಗಗಳು. ನಿಮ್ಮ ಅಭಿಪ್ರಾಯ ಏನು ಫ್ರೆಂಡ್ಸ್ ಇದ್ರ ಬಗ್ಗೆ? ಕೊನೆಯದಾಗಿ ಒಂದೆರಡು ಮಾತು ಹೇಳಬೇಕು ಅಂದರೆ, ಮಕ್ಕಳಿಗೆ ಮೊಬೈಲ್ ಬೇಡ ಅಂತ ಹೇಳೋದಕ್ಕಿಂತ ಮೊಬೈಲ್ಗಿಂತಲೂ ತುಂಬ ಇಂಟ್ರೆಸ್ಟ್ ಆಗಿರುವಂಥ, ಆಸಕ್ತಿಕರವಾಗಿರುವಂಥ ವಿಷಯಗಳನ್ನ ನಾವು ಮಕ್ಕಳಿಗೆ ತೋರಿಸೋದು ತುಂಬ ಮುಖ್ಯ. ಮಕ್ಕಳಿಗೆ ಪ್ಯಾರೆಂಟ್ಸ್ ಪ್ರೀತಿ ಮತ್ತು ಟೈಮು ಮತ್ತು ಹೆಚ್ಚು ಗಮನನ ನಾವು ಅವ್ರ ಕಡೆ ಕೊಡ್ತಾ ಹೋದರೆ ಅವರು ನಿಧಾನವಾಗಿ ಮೊಬೈಲಿಂದ ದೂರವಾಗಿ ಪ್ಯಾರೆಂಟ್ಸ್ಗೆ ಹತ್ರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.